ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಮಹಾಭಾರತದ ಮುಖ್ಯ ಕಥೆ ಅಂತ ಆರಂಭ ಆಗುವುದೇ ಒಂದು ದೊಡ್ಡ ದುರಂತದಿಂದಾಗಿ. ದುರಂತ ಅಂದಾಗ ಎರಡು ಮುಖಗಳನ್ನು ನೋಡ್ತೇವೆ. ಅಂದರೆ ಒಂದು ಅಸಂಖ್ಯಾತ ಸರ್ಪಗಳನ್ನು ಜನಮೇಜಯ ಯಜ್ಞದಲ್ಲಿ ಆಹುತಿಯನ್ನಾಗಿ ಕೊಡ್ತಾನೆ. ಆ ಕಥೆಯಲ್ಲಿ ಮತ್ತೆ ಮುಖ್ಯ ಕಥೆ ಆರಂಭ ಆಗುವುದು 18 ಅಕ್ಷೋಹಿಣಿ ಸೈನ್ಯ ಪೂರ್ತಿ ನಿರ್ನಾಮವಾಗಿ ಶಿಬಿರದಲ್ಲಿ ಮಲಗಿದ್ದಂತಹ ಉಪಪಾಂಡವರ ಹತ್ಯೆಯ ಮೂಲಕ ದುರ್ಯೋಧನ ತೊಡೆ ಮುರಿದು ಬಿದ್ದವ ಅಶ್ವತ್ಥಾಮನಿಂದ ತನಗೆ ಅಪೇಕ್ಷಿತವಾದಂತಹ ಇಡೀ ಪಾಂಡವ ಸಂತತಿಯೇ ನಿರ್ಮೂಲ ಆಗಬೇಕು ಅನ್ನುವ ಯಾವ ಆಸೆ ಇತ್ತೋ ಅದನ್ನು ನಡೆಸಿಕೊಡುವಂತಹ ವಿಷಯ ಆರಂಭಗೊಳ್ಳುತ್ತೆ. ಅಂದರೆ ಕಥೆಯ ಒಂದು ಘಟ್ಟವನ್ನು ಆರಂಭಿಸುವಾಗ ಕುತೂಹಲವನ್ನು ಮೂಡಿಸುವುದು ಅಂತ ಇವತ್ತು ನಾವೇನು ಕ್ಲೈಮ್ಯಾಕ್ಸು ಇತ್ಯಾದಿಗಳನ್ನು ಮಾತಾಡ್ತೇವೆ, ಅದನ್ನು ವೇದವ್ಯಾಸರು ಬಹಳ ಸುಂದರವಾಗಿ ಇಡೀ ಈ ದುರ್ಘಟನೆ ಅಂತನ್ನುವ ಹಾಗೆ ಲೋಕಕ್ಕೆ ಕಾಣುವ, ಆದರೆ ಅದರಿಂದ ನಿಜವಾಗಿ ನಡೀತಾ ಇರುವ ಲೋಕಕ್ಕೆ ಉಪಕಾರ ಏನು ಅನ್ನುವ ಸಂಗತಿಯನ್ನು ಈ ಜನಮೇಜಯನ ಸರ್ಪಯಾಗ ಹೇಳುತ್ತೆ. ಸರ್ಪಯಾಗಕ್ಕೆ ಆರಂಭ ಆಗುವುದಕ್ಕೆ ಏನು ಕಾರಣ ಅದನ್ನು ನಿರೂಪಿಸುತ್ತಾ 3-4 ಘಟನೆಗಳನ್ನು ಜೋಡಿಸ್ತಾರೆ. ಒಂದು, ಆರಂಭದಲ್ಲಿ ಜನಮೇಜಯ ತನ್ನ ತಂದೆಯಿಂದ ರಾಜ್ಯವನ್ನು ಪಡೆದ ಬಳಿಕ ಅವನ ತಮ್ಮಂದಿರು 3 ಜನ ಇದ್ದರು. ಉಗ್ರಸೇನ, ಶ್ರುತಸೇನ ಮತ್ತು ಭೀಮಸೇನ ಅಂತ. ಹೀಗೆ ಈ 3 ಜನ ತಮ್ಮಂದಿರು ಕೂಡ ಒಳ್ಳೆಯ ಯಜ್ಞ ನಡೀತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಅದರ ಪಾಡಿಗೆ ದೂರಕ್ಕೆ ತನ್ನ ಪಾಡಿಗೆ ಕೂತಿದ್ದಂತಹ ನಾಯಿ ಮರಿಯೊಂದಕ್ಕೆ ಜೋರಾಗಿ ಕಲ್ಲೆಸೆದೋ ಏನೋ ಹಿಂಸೆ ಮಾಡಿ ನೆತ್ತರಿನಿಂದ ಒಸರುವಂತೆ ಮಾಡಿ ಅದನ್ನು ಓಡಿಸಿದರು. ಆ ಮಗು ನಾಯಿ ಮರಿ ಅಮ್ಮನ ಹತ್ರ ಹೋಗಿ ಹೀಗೆ ನೆತ್ತರು ಸುರಿಸಿಕೊಂಡು ಅಳ್ತಾ ಇರಬೇಕಾದ್ರೆ ಅಮ್ಮ ಕೇಳುತ್ತೆ ಏನಾಯಿತು ಅಂತ. ಹೀಗೆ ನನಗೆ ಮೈಗೆ ಕೈಗೆ ಸಿಕ್ಕಿದ್ದರಲ್ಲಿ ಹೊಡೆದು ನನ್ನನ್ನು ಓಡಿಸಿಬಿಟ್ರು, ನಾನೇನು ತಪ್ಪು ಮಾಡಿಲ್ಲ ಅಮ್ಮ ಅಂತ. ಅಮ್ಮ ಕೇಳುತ್ತೆ, ಇಲ್ಲ ನೀನೇನೋ ತಪ್ಪು ಮಾಡಿರಬೇಕು, ಇಲ್ಲ ಅಂದರೆ ಸುಮ್ಮನೆ ನಿನಗೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲ, ನಾನು ಯಾಗಶಾಲೆಯ ಒಳಗೆ ಹೋಗಿಲ್ಲ, ನನ್ನ ಮೈಯ ರೋಮಗಳನ್ನು ನಾನು ಆ ನೆಲದಲ್ಲಿ ಎಲ್ಲೂ ಉದುರಿಸಿಲ್ಲ, ಅಥವಾ ನಾನು ಯಾವುದೋ ಪದಾರ್ಥಕ್ಕೆ ಬಾಯಿ ಹಾಕಿ ತಿಂದಿಲ್ಲ, ಹೀಗೆ ನಾನು ಏನೂ ಮಾಡದೇ ಇದ್ದರೂ ಕೂಡ ನನಗೆ ಅವರು ಈ ರೀತಿಯಾದ ಹಿಂಸೆಯನ್ನುಂಟು ಮಾಡಿದ್ದಾರೆ ಅಂತ. ಆ ತಾಯಿ ನೇರವಾಗಿ ಯಾಗಶಾಲೆಯ ಹತ್ತಿರಕ್ಕೆ ಬರುತ್ತೆ. ಒಂದು ಭಾಗದಲ್ಲಿ ಸಾಯಂಕಾಲದ ಹೊತ್ತು ದೀಕ್ಷಿತನಾಗಿ ಹೊರಗೆ ಬರ್ತಾ ಇದ್ದಂತಹ ಜನಮೇಜಯನ ಎದುರುಗಡೆ ನಿಂತು ತನ್ನ ಮರಿಯನ್ನು ತೋರಿಸುತ್ತಾ ಇದೇನು ಅನ್ಯಾಯ ಅನ್ನುವ ಹಾಗೆ ರಾಜನನ್ನು ಪ್ರಶ್ನೆ ಮಾಡುತ್ತೆ. ಇಲ್ಲಿ ಸಾಮಾನ್ಯವಾಗಿ ಈ ಭಾಷೆ ಏನು ಅಂತ ನಮಗೆ ಅರ್ಥ ಆಗುವುದಿಲ್ಲ, ಆದರೆ ಸಹಜವಾಗಿ ನಾಯಿ ಸಾಕಿದವರಿಗೆ ಅಥವಾ ಆ ರೀತಿಯಾದ ಸಾಕು ಪ್ರಾಣಿಗಳ ಜೊತೆಗೆ ಇದ್ದವರಿಗೆ ಅವುಗಳು ಏನೋ ಕಮ್ಯುನಿಕೇಟ್ ಮಾಡಲಿಕ್ಕೋಸ್ಕರ ಮಾಡ್ತಾ ಇರುವ ಪ್ರಯತ್ನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಅದು ತನ್ನ ಮರಿಯನ್ನು ತೋರಿಸಿ ಆದ ಅನ್ಯಾಯಕ್ಕೆ ನ್ಯಾಯ ಕೇಳುವಂತೆ ಅವನನ್ನು ಅಡ್ಡಗಟ್ಟಿ ನಿಂತಾಗ ಅವನ ತಮ್ಮಂದಿರ ಕಡೆಗೆ ಆ ನಾಯಿ ಮರಿ ತೋರಿಸುವ ಹೊತ್ತಿಗೆ ತಮ್ಮಂದಿರು ತಲೆ ತಗ್ಗಿಸ್ತಾರೆ. ಅಧಿಕಾರವನ್ನು ವಹಿಸಿದಂತಹ ವ್ಯಕ್ತಿಗಳು ತನ್ನ ಮುಖ್ಯ ಕೆಲಸದ ಜೊತೆಗೆ ಉಳಿದಂತೆ ತಮಗೆ ಮೈಯಲ್ಲಿ ಅಥವಾ ತಲೆಯಲ್ಲಿ ಏರಿದ ಮದದ ಯೋಚನೆಯಿಂದಾಗಿ ಅಚಾತುರ್ಯದಿಂದ ಏನೇನೋ ತಪ್ಪು ಕೆಲಸಗಳನ್ನು ಮಾಡುವುದು ನೋಡ್ತೇವೆ ನಾವು. ಅಂಥ ರೀತಿಯಲ್ಲಿ ಏನೋ ಅದು ಕುಯ್ಗುಟ್ಟುವಾಗ ಕೇಳುವ ಸದ್ದು ಕಿವಿಗೆ ಹಿತ ಅಂತ ಅನ್ನಿಸುವ ಹಿಂಸಾನಂದಿಗಳಾಗಿ ವರ್ತಿಸಿದ್ದನ್ನು ಪ್ರತಿಭಟಿಸಿದ ಆ ತಾಯಿಯನ್ನು ಯಾವ ರೀತಿಯಿಂದಲೂ ಕೂಡ ಸಮಾಧಾನ ಮಾಡಲಿಕ್ಕಾಗದೆ ಜನಮೇಜಯ ತಲೆ ತಗ್ಗಿಸ್ತಾನೆ. ಆಗ ಅದು ಸಿಟ್ಟಿನಿಂದ ಅವನನ್ನು ಶಪಿಸುವಂತೆ ಬೊಗಳುತ್ತೆ. ನಿನಗೆ ಖಂಡಿತವಾಗಿಯೂ ಕೂಡ ಒಂದು ಭಯಾನಕವಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ, ನಿನಗೆ ಅದಕ್ಕೆ ಹೇಗೆ ಏನು ಯಾವ ರೀತಿ ಅದಕ್ಕೆ ಕೊನೆಗಾಣಿಸಬೇಕು ಅಂತ ಗೊತ್ತಾಗದೆ ತುಂಬ ಶ್ರಮ ಪಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಕೃತ್ಯವೊಂದರ ಆಕ್ರಮಣ ನಿನ್ನ ಮೇಲೆ ಆಗಬಹುದು ಅನ್ನುವ ಹಾಗೆ ಅದು ಸೂಚನೆಯನ್ನು ನೀಡುತ್ತೆ. ರಾಜನಿಗೆ ಅರ್ಥ ಆಯಿತು, ಅದಕ್ಕೆ ಮನಸ್ಸಿಗೆ ತುಂಬ ನೋವಾಗಿದೆ. ಅದು ಯಾವತ್ತೂ ಹೀಗೆ ದೂರದಲ್ಲಿ ತನ್ನ ಪಾಡಿಗೆ ತಾನು ಇರುವಂತಹದ್ದು ಇಲ್ಲಿ ನನ್ನನ್ನು ಅಡ್ಡಗಟ್ಟಿ ಈ ರೀತಿ ತನ್ನ ಮರಿಗಾದ ನೋವನ್ನು ನಿವೇದಿಸಿಕೊಳ್ತಾ ಇದೆ ಅಂದರೆ ಕ್ಷಮೆ ಕೇಳಬೇಕು ಅಂತನ್ನುವಷ್ಟರಲ್ಲಿ ಆ ನಾಯಿ ಮರಿ ಅಲ್ಲಿಂದ ಅಮ್ಮನ ಜೊತೆಗೆ ಹೊರಟು ಹೋಯಿತು. ಆದರೆ ಮನಸ್ಸಿನಲ್ಲಿ ನಿರಂತರ ಆ ಕುಟುಕುತ್ತಾ ಇತ್ತು ಅವನ ಒಳಗೆ ಇದ್ದಂತಹ ಈ ತನ್ನ ತಮ್ಮಂದಿರು ಮಾಡಿದಂತಹ ತಪ್ಪು ಕೆಲಸ. ಹಾಗೆ ಯೋಚನೆ ಮಾಡಿ 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 ಇದಕ್ಕೇನು ಪರಿಹಾರ? ನಾವು ಮಾಡುವ ಸಣ್ಣ ತಪ್ಪು
ಮೊದಲು ಏನು ಅದು ಅಷ್ಟು ಗಮನ ಕೊಡಬೇಕಾಗಿಲ್ಲ ಅಂತ ನಾವು ನಿರೀಕ್ಷಿಸದೆ ಮುಂದಕ್ಕೆ ಹೋದರೆ ಮುಂದೊಂದು ಅದೇ ವಿಷಯ ಅದೇ ಸ್ವರೂಪದಲ್ಲಿ ನಮ್ಮನ್ನು ಭಯಗೊಳಿಸುತ್ತೆ ಅನ್ನುವುದನ್ನು ಅವನು ದೂರದಿಂದ ಯೋಚಿಸಿದ್ದ. ಕೊನೆಗೆ ಆ ಪರಿಸರದಲ್ಲಿದ್ದ ಬೇರೆ ಯಾವುದೇ ಪ್ರಾಣಿಗಳಿಗೂ ಹಾನಿಯಾಗದಂತೆ ಬೇರೆ ಅಧಿಕಾರಿಗಳಿಂದ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ. ಅದರ ಜೊತೆಗೆ ಒಂದು ಪೂರ್ವ ಸಿದ್ಧತೆಯಾಗಿ ಶ್ರುತಶ್ರವಸ್ ಅನ್ನುವಂತಹ ಒಬ್ಬ ಋತ್ವಿಜನ ಹತ್ರ ಹೋಗಿ, ಋಷಿಯ ಹತ್ರ ಹೋಗಿ, ನನಗೆ ಯಾವಾಗಲೂ ನಮ್ಮ ಈ ತಮ್ಮಂದಿರು ಮಾಡುವಂತಹ ಯಾವುದೋ ಒಂದು ಅಧಿಕಾರದ ಮದದಿಂದ ನಡೆಸುವ ತಪ್ಪುಗಳಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಒಂದು ವ್ಯವಸ್ಥೆ ಬೇಕು, ಅದಕ್ಕೋಸ್ಕರ ನೀವು ನಮ್ಮ ಮನೆಗೆ ಹಿತೈಷಿಗಳಾಗಿ ಬರಬೇಕು ಅಂತ. ಹಿತೈಷಿಗಳಾಗಿ ಬರುವುದು ಅಂದರೆ ಹಿಂದಿನ ಕಾಲದಲ್ಲಿ ನಾವು ಇವತ್ತು ನೋಡುವಂತಹ ಕೌನ್ಸಿಲಿಂಗ್ ಇತ್ಯಾದಿಗಳು ಏನೇನು ಕೇಳ್ತೇವೆ, ಆಯಾ ವರ್ಗದ ಆಯಾ ವಯಸ್ಸಿನ ಯೋಚನೆಗಳಿಗೆ ಅನುಗುಣವಾದಂತಹ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುವ ದೊಡ್ಡವರ ಹಿತವಚನ ಅಂತ ಅನ್ನುವುದನ್ನು ಆ ಕಾಲದಲ್ಲಿ ಮನೆಯ ಹಿತೈಷಿ ಅಂತ, ಅದನ್ನೇ ಪುರೋಹಿತ ಅನ್ನುವ ಶಬ್ದದಿಂದಲೂ ಕರೀತಾರೆ. ಇವತ್ತು ನಾವು ಈ ಶಬ್ದವನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೇವೆ. ಪುರಃ ಹಿತಂ, ಮುಂದೆ ಬರುವ ಸಮಸ್ಯೆಯನ್ನು ಮೊದಲೇ ಅರಿತವ ಅಂತ ಅರ್ಥ. ಕೇವಲ ಯಾವುದೋ ದೇವಸ್ಥಾನಗಳಲ್ಲೋ ಅಥವಾ ಮನೆಯಲ್ಲೋ ಮಾಡುವ ಪೂಜೆ ಅದು ಒಂದು ಅವನ ಸಣ್ಣ ಜೀವನದ ಪ್ರವೃತ್ತಿಗೆ ಕಾರಣವಾದದ್ದು ಹೊರತು ಅದಕ್ಕಿಂತ ಮುಖ್ಯವಾದ ಸಂಗತಿ ಇವತ್ತು ನಾವು ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಹೇಗೆ ಹೇಳ್ತೇವೋ, ಮನೆಗೆ ಸಂಬಂಧಪಟ್ಟ ಎಲ್ಲವನ್ನೂ ಅರಿತು ಅವರಿಗೆ ಮೊದಲೇ ಈ ವ್ಯಕ್ತಿಗೆ ಇಂಥ ಸಮಸ್ಯೆ ಇದ್ದದ್ರಿಂದ ಈ ಥರದ ರೋಗಗಳು ಬಂದಿರಬಹುದು ಅಂತ ಯೋಚಿಸಿ ಅದಕ್ಕೆ ಅನುಗುಣವಾದಂತಹ ಮದ್ದಿನ ವ್ಯವಸ್ಥೆಯನ್ನು ಮಾಡುತ್ತಾನೋ, ಹಾಗೆ ಮನಸ್ಸಿಗೆ ಬರುವ ರೋಗಗಳನ್ನು ಪರಿಹರಿಸಲಿಕ್ಕಾಗಿಯೇ ಈ ಮನೆಗೆ ಹಿತವರು ಅಂತನ್ನುವ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಮಾರ್ಗದರ್ಶಕನನ್ನಾಗಿ ಇಟ್ಟುಕೊಳ್ಳುವ ವ್ಯವಸ್ಥೆ ಇತ್ತು. ಹಾಗೊಬ್ಬ ಮಾರ್ಗದರ್ಶಕ ಬೇಕು ನಮ್ಮ ಮನೆಯಲ್ಲಿ. ಇಲ್ಲಾಂದರೆ ಈ ತಮ್ಮಂದಿರು ಅಧಿಕಾರವನ್ನು ಹೇಗೇಗೋ ದುರುಪಯೋಗಪಡಿಸಿಕೊಂಡು ನಮ್ಮ ಮನೆಯ ಕುಲದ ವ್ಯವಸ್ಥೆಗೆ ಕಳಂಕ ತಂದಿತ್ತಾರು ಅಂತ ಯೋಚಿಸಿ ಕೇಳಿಕೊಂಡ. ಹಾಗೆ ಕೇಳಿಕೊಂಡಾಗ ಅವನು ತನ್ನ ಮಗನನ್ನು ಬೇಕಾದರೆ ನಾನು ಕಳುಹಿಸಿಕೊಡ್ತೇನೆ ಅಂತ ಹೇಳಿ ಆ ಮಗನನ್ನು ಕಳುಹಿಸಿಕೊಡ್ತಾನೆ. ಆದರೆ ಒಂದು ಎಚ್ಚರಿಕೆ ಕೊಡ್ತಾನೆ, ನನ್ನ ಮಗ ನಿಮಗೆ ಬರಬಹುದಾದ ಯಾವುದೇ ಥರದ ಕೃತ್ಯ ಪ್ರಯೋಗದ ಸಮಸ್ಯೆಗಳನ್ನು, ಅಭಿಚಾರದ ದೋಷಗಳನ್ನು ಪರಿಹರಿಸಬಲ್ಲ. ಏನೇ ಬೇರೆ ಬೇರೆ ಥರದ ಮಾನಸಿಕ ರೋಗಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬಲ್ಲ. ಆದರೆ ಅತ್ಯಂತ ದೊಡ್ಡ ಪ್ರಮಾಣದ ಅನ್ಯಾಯ ನಡೆದಾಗ, ಪ್ರಕೃತಿಗೆ ವಿರುದ್ಧವಾದ ರೀತಿಯ ದುಷ್ಟ ಪ್ರವೃತ್ತಿ ನಡೆದಾಗ ಅದನ್ನು ಬಹುಶಃ ಅವನೊಬ್ಬನೇ ನಿಂತು ಸಹಿಸಲಿಕ್ಕಾಗದೇ ಇರಬಹುದು, ತಡಿಲಿಕ್ಕಾಗದೇ ಇರಬಹುದು. ಇನ್ನೂ ಒಂದು ಅವನದ್ದು ಅಪೇಕ್ಷೆ ಇದೆ. ಯಾವಾಗಲೂ ಏನಾದರೂ ಪೂಜೆ ಪುರಸ್ಕಾರ ಅಥವಾ ಮನೆಯಲ್ಲಿ ಏನಾದರೂ ಹಿತವಾದ ಕೆಲಸ ನಡೀತಾ ಇರಬೇಕಾದ್ರೆ ಯಾರಾದರೂ ಒಬ್ಬರು ದೊಡ್ಡವರು ಬಂದು ನನಗೆ ಇಂಥದ್ದು ಬೇಕು ಅಂತ ಕೇಳಿದರೆ ಮೊದಲು ಆ ಕೆಲಸಕ್ಕೆ ಅಗತ್ಯವನ್ನು ಗಮನಿಸಿ ಅಲ್ಲಿಗೆ ಹೋಗ್ತಾನೆ ಹೊರತು ನಿಮ್ಮ ಕೆಲಸದಲ್ಲಿ ಅವನು ನಿಲ್ಲುವುದಿಲ್ಲ ಅಂತ. ಈ ಕಂಡೀಷನ್ಗಳಿಗೆ ನೀವು ಒಪ್ಪಿಕೊಳ್ಳುವುದಾದರೆ ನಿಮ್ಮ ಜೊತೆಗೆ ನನ್ನ ಮಗನನ್ನು ಕೊಡ್ತೇನೆ ಅಂತ ಸೋಮಶ್ರವಸ್ಸನನ್ನು ಕಳುಹಿಸಿಕೊಡ್ತಾನೆ. ಆ ಮೂಲಕ ಮನೆಯಲ್ಲಿ ಒಂದು ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯ ಹಿರಿಯ ಒಬ್ಬರ ಮಾರ್ಗದರ್ಶಕ ಬೇಕು ಅಂತ ತೋರಿಸಿಕೊಟ್ಟ ಜನಮೇಜಯ. ಆ ನಂತರದಲ್ಲಿ ಅಂತಹ ಯಾವುದೇ ದುರ್ಘಟನೆಗಳು, ಅವ್ಯವಸ್ಥೆಯ ಪ್ರಕೃತಿಯ ಚಿಂತನೆಗಳು ಅಲ್ಲಿ ನಡೀಲಿಲ್ಲ ಅನ್ನುವ ಕಾರಣಕ್ಕೆ ಬಹಳ ದಿವಸಗಳ ಕಾಲ ಆ ಮನೆಯ ವಾತಾವರಣ ತಿಳಿಯಾಗಿ ಇತ್ತು. ಆದರೆ ತಿಳಿಯಾಗಿದ್ದ ಆ ವಾತಾವರಣದ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ಕಂಡಿತು. ಅದರ ಜೊತೆಗೆ ಅವನು ಇಡೀ ದೇಶಾಂತರವನ್ನು ಸುತ್ತುತ್ತಾ ಎಲ್ಲಿ ಜನಗಳಿಗೆ ಏನೇನು ಸಮಸ್ಯೆ ಇದೆ ಅಂತ ಅರಿಯುವುದಕ್ಕೆ ಮಾರುವೇಷದಲ್ಲಿ ಸುತ್ತಿ ಬಂದಂತಹ ಜನಮೇಜಯ ದಾರಿಯಲ್ಲಿ ಅನೇಕ ಗುರುಕುಲಗಳನ್ನು, ಆ ಕಾಲದಲ್ಲಿದ್ದಂತಹ ಅಪೂರ್ವವಾದ ದೇಗುಲಗಳನ್ನು ನೋಡಿಕೊಂಡು ಬಂದ. ಹಾಗೆ ಗುರುಕುಲದ ಪ್ರಸಂಗ ಬಂದಾಗ ಗುರುಕುಲದ ಚಿಂತನೆಯೊಂದನ್ನು ಮುಂದಕ್ಕೆ ಕೊಡ್ತಾರೆ. ಆ ಭಾಗವನ್ನು ಮತ್ತೆ ಮುಂದಿನ ಬಾರಿ ಸೇರಿದಾಗ ನೋಡೋಣ. ನಮಸ್ಕಾರ.